ನಮಸ್ಕಾರ ಕೆಸಿ ನ್ಯೂಸ್ಗೆ ಸ್ವಾಗತ. ಮೊದಲಿಗೆ ನ್ಯೂಸ್ ಹೆಡ್ಲೈನ್ಸ್. ಜಿಲ್ಲೆಯ ಖಾಸಗಿ ಆಸ್ಪತ್ರೆಯ ದಾದಿಯರು ಘೋಷಿಸಿದ ಕೆಲಸ ಸ್ಥಗಿತ ಮುಷ್ಕರ ಮುಂದೂಡಿಕೆ. ಲೇಬರ್ ಆಫೀಸರ್ ಸಮಕ್ಷಮ ನಡೆದ ಮಾತುಕತೆ ವೇಳೆ ಒಡಂಬಡಿಕೆ. ಕಾಸರಗೋಡಲ್ಲಿ ನಿಷೇಧಿತ ತಂಬಾಕು ಉತ್ಪನ್ನಗಳ ಪತ್ತೆಗೆ ಕಾರ್ಯಾಚರಣೆ. ಅಣಂಗೂರಲ್ಲಿ ರಕಂ ವ್ಯಾಪಾರಿಯ ಗೋದಾಮಿನಿಂದ 50 ಲಕ್ಷ ರೂಪಾಯಿಗಳ ತಂಬಾಕು ಉತ್ಪನ್ನ ವಶ, ಓರ್ವನ ಸೆರೆ. ಜಿಲ್ಲೆಗೆ ಕರ್ನಾಟಕದಿಂದ ಎಗ್ಗಿಲ್ಲದೆ ಸರಬರಾಜಾಗುತ್ತಿರುವ ತಂಬಾಕು ಉತ್ಪನ್ನಗಳು. ತರಕಾರಿ ಲಾರಿಗಳಲ್ಲಿ ಬಚ್ಚಿಟ್ಟು ಸಾಗಿಸಲಾಗುತ್ತಿರುವ ನಿಷೇಧಿತ ಮಾದಕ ವಸ್ತುಗಳು. ಕಾಸರಗೋಡು ಬಿಆರ್ಸಿಯ ಮುಂದಾಳತ್ವದಲ್ಲಿ ಭಿನ್ನಚೇತನರ ವರ್ಷಾಚರಣೆ. ನಾಯಮ್ಮಾರ್ ಮೂಲೆ ತಾನ್ಬಿಯುಲ್ ಹೈಯರ್ ಸೆಕೆಂಡರಿಯಲ್ಲಿ ಜಿಲ್ಲಾಧಿಕಾರಿಗಳಿಂದ ಉದ್ಘಾಟನೆ. ಬೇಕೂರಲ್ಲಿ ಹಾಕಿದ ಉದ್ರೇಕಕಾರಿ ಪೋಸ್ಟರಿಗೂ ನಮಗೂ ಸಂಬಂಧವಿಲ್ಲ. ಸಾಮಾಜಿಕ ಜಾಲತಾಣಗಳಲ್ಲಿ ತಪ್ಪು ತಿಳುವಳಿಕೆಯಿಂದಾಗಿ ಈ ರೀತಿ ಸುದ್ದಿ ಹಬ್ಬಿರುವುದಾಗಿ ಸ್ಪಷ್ಟನೆ ನೀಡಿದ ಹಿರಣ್ಯ ಯುವಕ ವೃಂದ. ಮಂಜೇಶ್ವರದಲ್ಲಿ ಸುದ್ದಿಗೋಷ್ಠಿ ಕರೆದು ಹೇಳಿಕೆ. ಪಚ್ಚಲಂಪಾರೆ ಪರಿಶಿಷ್ಟ ಕಾಲನಿಯ ಕೊಳವೆಬಾವಿ ಹಾನಿಗೈದಿರುವ ಬಗ್ಗೆ ಆರೋಪ. ದಾರಿಯ ನೆಪದಲ್ಲಿ ವ್ಯಕ್ತಿಯೋರ್ವರು ಕೃತ್ಯ ಎಸಗಿರುವುದಾಗಿ ಕಾಲನಿ ನಿವಾಸಿಗಳು ನೀಡಿದ್ರು ದೂರು. ಇದೀಗ ವಾರ್ತೆಗಳು ವಿವರವಾಗಿ. ಕಾಸರಗೋಡು ಜಿಲ್ಲೆಯ ಖಾಸಗಿ ಆಸ್ಪತ್ರೆಯ ದಾದಿಯರು ಘೋಷಿಸಿದ ಅನಿರ್ದಿಷ್ಟಾವಧಿ ಕೆಲಸ ಸ್ಥಗಿತ ಮುಷ್ಕರವನ್ನು ಮುಂದೂಡಲಾಗಿದೆ. ಜಿಲ್ಲಾ ಲೇಬರ್ ಆಫೀಸರ್ರೊಂದಿಗೆ ನಡೆಸಿದ ಮಾತುಕತೆಯ ಹಿನ್ನೆಲೆಯಲ್ಲಿ ಡಿಸೆಂಬರ್ 1ರಿಂದ ನಿಗದಿಪಡಿಸಿದ್ದ ಸತ್ಯಾಗ್ರಹವನ್ನು ತಾತ್ಕಾಲಿಕವಾಗಿ ಮುಂದೂಡಲಾಗಿದೆ. ನ್ಯಾಯಾಲಯದ ಆದೇಶ ಪ್ರಕಾರವಿರುವ ಮೂಲ ವೇತನ ಮಂಜೂರು ಮಾಡಬೇಕು ಎಂಬಿತ್ಯಾದಿ ಬೇಡಿಕೆಗಳನ್ನು ಇಂಡಿಯನ್ ನರ್ಸಸ್ ಅಸೋಸಿಯೇಷನ್ನ ನೇತೃತ್ವದಲ್ಲಿ ಅನಿರ್ದಿಷ್ಟಾವಧಿ ಕೆಲಸ ಸ್ಥಗಿತ ಮುಷ್ಕರಕ್ಕೆ ನೋಟಿಸ್ ನೀಡಲಾಗಿತ್ತು. ಜಿಲ್ಲೆಯ 12 ಖಾಸಗಿ ಆಸ್ಪತ್ರೆಗಳ ದಾದಿಯರು ಡಿಸೆಂಬರ್ 1ರಿಂದ ಅನಿರ್ದಿಷ್ಟಾವಧಿ ಮುಷ್ಕರ ನಡೆಸುವುದಾಗಿ ಘೋಷಣೆ ಮಾಡಿದ್ದರು. ಈ ಬಗ್ಗೆ ಜಿಲ್ಲಾ ಲೇಬರ್ ಆಫೀಸರ್ ಕರೆದ ಮಾತುಕತೆ ಸಭೆಯಲ್ಲಿ ನರ್ಸಸ್ ಅಸೋಸಿಯೇಷನ್ನ ಪ್ರತಿನಿಧಿಗಳು ಮತ್ತು ಖಾಸಗಿ ಆಸ್ಪತ್ರೆಗಳ ಆಡಳಿತದಾರರ ಜೊತೆ ಒಡಂಬಡಿಕೆ ಮೂಡಿಸಲಾಯಿತು. ಮಾತುಕತೆಯಲ್ಲಿ ಈ ಹಿಂದೆ ಕೋರ್ಟ್ ಆದೇಶ ಪ್ರಕಾರ ನಿಗದಿಪಡಿಸಲಾದ 20,000 ರೂಪಾಯಿ ವೇತನ ನೀಡಲು ಹಾಗೂ ಬಾಕಿ ಇರುವ ವೇತನವನ್ನು ಕೂಡಲೇ ನೀಡುವ ಕುರಿತು ಆಸ್ಪತ್ರೆ ನಿರ್ದೇಶಕರುಗಳು ಡಿಸೆಂಬರ್ 11ರೊಳಗೆ ತೀರ್ಮಾನಿಸುವುದಾಗಿ ಲೇಬರ್ ಆಫೀಸರ್ಗೆ ಭರವಸೆ ನೀಡಿದ್ದಾರೆ. ഈ ഹിന്നലയിൽ മുഷ്കര മുന്തൂടലോ INA ഒപ്പിക്കൊണ്ടിದೆ. മിനിമം വയസ്സ് കൊടുക്കുന്നതിന് അവർ അനുകൂലമായിട്ടുള്ള നിലപാടെടുത്തിട്ടുണ്ട്. അതായത് 10% ശമ്പളം പിടിച്ചു വെച്ചിട്ടുള്ളൊരു സംവിധാനമാണ്. അതായത് 20,000 അടിസ്ഥാന ശമ്പളത്തിന് പകരം 18,000 കൊടുത്തുകൊണ്ടിരുന്നത്. അതിൽ മാനേജ്മെൻറ്റ് അനുകൂലമായിട്ടൊരു നിലപാടെടുത്തിട്ടുണ്ട്. ഇനി അരിയറിനെ കുറിച്ചുള്ളൊരു ചർച്ചകളാണ് ബാലൻസ് നിൽക്കുന്നത്. അപ്പോൾ അത് മാനേജ്മെൻറ്റ് അസോസിയേഷന് അവർക്ക് കൂടി ആലോചിക്കേണ്ടതും കോടതി സ്റ്റേനെ കുറിച്ചൊരു സംശയം ഉന്നയിക്കുന്ന സാഹചര്യം ഉണ്ടായിരുന്നു. അപ്പോൾ ഇന്നത്തെ ലേബർ ഓഫീസർ ലേബർ കമ്മീഷണർ തീരുമാനം അനുസരിച്ച് വളരെ വ്യക്തമായിട്ട് നിർദ്ദേശം നൽകിയിട്ടുണ്ട്. ഇത് 2017 ഒക്ടോബർ 1 മുതലുള്ള അരിയറിന് ഇവരെ എംപ്ലോയീസ് എല്ലാം അർഹരാണ്. ആ നിയമത്തിനൊരു സ്റ്റേ വന്നിട്ടില്ല. സ്റ്റേ വന്നേക്കുന്ന കൊയേഴ്സി ആക്ഷൻ എടുക്കരുതെന്നുള്ളൊരു തീരുമാനം മാത്രമേ കോടതിയിൽ നിന്ന് വന്നിട്ടുള്ളൂ എന്നുള്ളൊരു വാക്ക് പറഞ്ഞിരുന്നു. അതിൻ്റെ അടിസ്ഥാനത്തിൽ അടുത്ത 11-ാം തീയതി അടുത്തൊരു ചർച്ചയ്ക്ക് പോസ്റ്റ്പോൺ ചെയ്തിട്ടുണ്ട്. അപ്പോൾ ചർച്ച നിൽക്കുന്ന സാഹചര്യത്തിൽ അടുത്ത 11-ാം തീയതി ചർച്ച കഴിയുന്നവരെ സമരപരിപാടികളിൽ നിന്ന് ഇന്ത്യൻ നഴ്സസ് അസോസിയേഷൻ മാറി നിൽക്കുകയാണ്. ಡಿಸೆಂಬರ್ 11ರೊಳಗೆ ದಾದಿಯರು ಮತ್ತು ಆಸ್ಪತ್ರೆ ಆಡಳಿತದವರ ಜತೆ ಮತ್ತೆ ಮಾತುಕತೆ ನಡೆಸಲಾಗುವುದು. ಈ ವೇಳೆ ಅನುಕೂಲಕರ ತೀರ್ಮಾನ ಉಂಟಾಗದಿದ್ದಲ್ಲಿ ಡಿಸೆಂಬರ್ 2ನೇ ವಾರದಿಂದ ಮುಷ್ಕರ ಹೂಡಲು ನರ್ಸಸ್ ಅಸೋಸಿಯೇಷನ್ ನಿರ್ಧರಿಸಿದೆ. ನ್ಯೂಸ್ ಡೆಸ್ಕ್ KCN. ಕಾಸರಗೋಡಿನ ಅಣಂಗೂರಿನ ಗೋದಾಮಿನಿಂದ 50 ಲಕ್ಷ ರೂಪಾಯಿಗಳ ನಿಷೇಧಿತ ತಂಬಾಕು ಉತ್ಪನ್ನಗಳನ್ನು ವಶಪಡಿಸಿಕೊಂಡು ಈ ಸಂಬಂಧ ಓರ್ವನನ್ನು ಸೆರೆ ಹಿಡಿಯಲಾಗಿದೆ. ಅಣಂಗೂರಿನ ನಿವಾಸಿ ಇಬ್ರಾಹಿಂ ಎಂಬಾತನನ್ನು 6 ಗೋಣಿ ಚೀಲಗಳಲ್ಲಿ ತುಂಬಿಸಿಡಲಾಗಿದ್ದ ತಂಬಾಕು ಉತ್ಪನ್ನಗಳ ಸಹಿತ ಬಂಧಿಸಲಾಗಿದೆ. ನಗರ ಠಾಣಾ SI ಅಜಿತ್ ಕುಮಾರ್ ರವರ ನೇತೃತ್ವದಲ್ಲಿ ಕಾರ್ಯಾಚರಣೆ ನಡೆಸಲಾಗಿತ್ತು. ತಂಬಾಕು ಉತ್ಪನ್ನಗಳ ಸಹಿತ ಬಂಧಿತನಾದ ಇಬ್ರಾಹಿಂ ಇದರ ರಕಂ ವ್ಯಾಪಾರಿ ಎಂದು ಸಂಶಯಿಸಲಾಗಿದೆ. ಈತನಲ್ಲಿಂದ ಸಣ್ಣ ವ್ಯಾಪಾರಸ್ಥರಿಗೆ ತಂಬಾಕು ಉತ್ಪನ್ನಗಳನ್ನು ಸರಬರಾಜು ಮಾಡಲಾಗುತ್ತಿದೆ ಎಂದು ಪೊಲೀಸರು ಅನುಮಾನ ವ್ಯಕ್ತಪಡಿಸಿದ್ದಾರೆ. 100 ಸಣ್ಣ ಪ್ಯಾಕೆಟ್ಗಳನ್ನೊಳಗೊಂಡ ಪ್ಯಾಕೆಟನ್ನು 800 ರೂಪಾಯಿಗಳಿಗೆ ಸಣ್ಣ ವ್ಯಾಪಾರಿಗಳಿಗೆ ಮಾರಾಟ ಮಾಡಲಾಗುತ್ತಿದೆ. ಕಾಸರಗೋಡು ನಗರ ಹಾಗೂ ಸಮೀಪ ಪ್ರದೇಶಗಳ ವ್ಯಾಪಾರಿಗಳಿಗೆ ಇಬ್ರಾಹಿಂ ಈ ಸಾಮಗ್ರಿಗಳನ್ನು ಸರಬರಾಜು ಮಾಡುತ್ತಿದ್ದಾನೆಂದು ಕಾರ್ಯಾಚರಣೆ ನಡೆಸಿದ നഗര ഠാണ SI P അജിത് കുമാർ ತಿಳಿಸಿದ್ದಾರೆ. ഹാൻഡ്ബാഗിൻ്റെ ഉപയോഗം കൂടുന്നുണ്ട്. ഹിന്ദിക്കാരും അതുപോലെ തന്നെ മലയാളികളും വളരെ നല്ല രീതിയിൽ ഇത് ഉപയോഗിക്കാൻ തുടങ്ങിയിട്ടുണ്ട്. സ്കൂൾ കുട്ടികളുടെ അടുത്തുനിന്ന് ഒരുപാട് ഞങ്ങളിപ്പോൾ ഈ കഴിഞ്ഞ ആഴ്ച പിടിച്ചെടുത്തിട്ടുണ്ട്. അപ്പോൾ അതിന് രക്ഷാകർത്താക്കളുടെ ഒരു ബോധവൽക്കരണമൊക്കെ നടത്തിയപ്പം മനസ്സിലായത് നമ്മുടെ മാർക്കറ്റിനകത്തു നിന്നാണ് ഇതിൻ്റെ മെയിൻ സപ്ലൈ ചെയ്യുന്നത്. അങ്ങനെ ഞങ്ങളതിനെ ഫോളോ അപ്പ് 2-3 ദിവസം അതിനെ ഫോളോ അപ്പ് നടത്തുന്നു.
ഇന്ന് നമുക്ക് അവിടെ ലോഡ് ഇറക്കുന്ന സമയത്ത് പിടിക്കാൻ വേണ്ടി സാധിച്ചു. പലപ്പോഴും മീൻ വണ്ടികളിലും പച്ചക്കറി വണ്ടികളിലാണ് ഇത് കൊണ്ടുവരുന്നതായിട്ട് മനസ്സിലാകുന്നത്. ഇന്ന് ഞങ്ങളത് ഫോളോ അപ്പ് ചെയ്ത് പിടിച്ചെടുത്തതാണ്. കൂളുണ്ട്, ചൈനയുണ്ട്, മധുവുണ്ട്. കേരളത്തിൽ നിരോധിച്ചിട്ടുള്ള പാൻ മസാല ഉൽപ്പന്നങ്ങൾ എല്ലാം ഉണ്ട്. ഏകദേശം ഒരു 75,000 രൂപേൻ്റെ വില വരുന്ന സാധനങ്ങളാണ് ഞങ്ങൾ പിടിച്ചെടുത്തിട്ടുള്ളത്. ಆದರೆ ಈ ತಂಬಾಕು ಉತ್ಪನ್ನಗಳು ಇಲ್ಲಿಗೆ ಹೇಗೆ ತಲುಪುತ್ತಿವೆ ಎಂಬ ಬಗ್ಗೆ ಮಾಹಿತಿ ಲಭಿಸಿಲ್ಲವೆಂದು SI ಹೇಳಿದ್ದಾರೆ. ನ್ಯೂಸ್ ಡೆಸ್ಕ್ KCN. ಕಾಸರಗೋಡು ಜಿಲ್ಲೆಗೆ ನಿಷೇಧಿತ ತಂಬಾಕು ಉತ್ಪನ್ನಗಳು ಎಗ್ಗಿಲ್ಲದೆ ಸಾರಾಸಗಟಾಗಿ ಸರಬರಾಜಾಗುತ್ತಿದೆ. ಕರ್ನಾಟಕದ ಮಂಗಳೂರು ಹಾಗೂ ಮೈಸೂರುಗಳಿಂದ ಬರುವ ರೈಲುಗಳಲ್ಲಿ ಮತ್ತು ಮೀನು ತರಕಾರಿ ಲಾರಿಗಳಲ್ಲಿ ಬಚ್ಚಿಟ್ಟು ಇವುಗಳನ್ನು ಸಾಗಿಸಲಾಗುತ್ತಿವೆ. ರಕಂ ವ್ಯಾಪಾರಿಗಳು ಇವುಗಳನ್ನು ಪಡೆದು ಚಿಲ್ಲರೆ ವ್ಯಾಪಾರಿಗಳಿಗೆ ಸರಬರಾಜು ಮಾಡುತ್ತಿದ್ದಾರೆ. ನಿಷೇಧಿತ ತಂಬಾಕು ಉತ್ಪನ್ನಗಳು ಜಿಲ್ಲೆಗೆ ಸಾರಾಸಗಟಾಗಿ ಸರಬರಾಜಾಗುತ್ತಿದೆ. ಕರ್ನಾಟಕದಿಂದ ಟ್ರೈನ್ನಲ್ಲಿ ಮೀನು, ತರಕಾರಿ ಇತ್ಯಾದಿ ವಾಹನಗಳಲ್ಲಿ ಗೋಣಿ ಚೀಲಗಳಲ್ಲಿ ತುಂಬಿಸಿ ತಂಬಾಕು ಉತ್ಪನ್ನಗಳು ಜಿಲ್ಲೆಗೆ ತಲುಪುತ್ತಿವೆ. ಕಾಸರಗೋಡು, ಕಾಂಜಂಗಾಡುಗಳಲ್ಲಿನ ರಕಂ ವ್ಯಾಪಾರಿಗಳಿಗೆ ಈ ತಂಬಾಕುಗಳನ್ನು ಹಸ್ತಾಂತರಿಸಲಾಗುತ್ತಿದೆ. ಬಳಿಕ ಸಣ್ಣ ಸಣ್ಣ ಅಂಗಡಿಗಳವರಿಗೆ ಇವರು ಮಾರಾಟ ಮಾಡುತ್ತಿದ್ದಾರೆ. ಪ್ರತಿದಿನವೆಂಬಂತೆ ಲಕ್ಷಾಂತರ ರೂಪಾಯಿ ಮೌಲ್ಯದ ತಂಬಾಕು ಉತ್ಪನ್ನಗಳು ಜಿಲ್ಲೆಗೆ ತಲುಪುತ್ತಿವೆ. ರೈಲು ಗಾಡಿಗಳಲ್ಲಿ ಹೆಚ್ಚು ಪ್ರಯಾಣಿಕರಿಲ್ಲದ ಬೋಗಿಗಳ ಸೀಟುಗಳ ಅಡಿಯಲ್ಲಿ ತಂಬಾಕು ಚೀಲಗಳನ್ನು ಬಚ್ಚಿಟ್ಟು ತರಲಾಗುತ್ತಿದೆ. ಪೊಲೀಸರ ತಪಾಸಣೆ ಹೆಚ್ಚು ಹೊತ್ತು ಇಲ್ಲದ ರೈಲ್ವೆ ಸ್ಟೇಷನ್ಗಳಲ್ಲಿ ಇದನ್ನು ಇಳಿಸಿ ಸಾಗಿಸಲಾಗುತ್ತಿದೆ. ಪೊಲೀಸರ ತಪಾಸಣೆ ಇರುವ ಕಾಸರಗೋಡು ಹೊರತುಪಡಿಸಿ ಇತರ ರೈಲು ನಿಲ್ದಾಣಗಳಲ್ಲಿ ಇವುಗಳನ್ನು ಇಳಿಸಿ ಸಾಗಿಸಲಾಗುತ್ತಿದೆ. ರೈಲು ಗಾಡಿಗಳು ತಲುಪುತ್ತಿರುವಂತೆ ಅದನ್ನು ಖರೀದಿಸಲು ಬೇಡಿಕೆದಾರರು ನಿಲ್ದಾಣಕ್ಕೆ ತಲುಪುತ್ತಾರೆ. ನೀಲೇಶ್ವರ, ಕಾಂಜಂಗಾಡು, ಚೆರುವತ್ತೂರು, ತ್ರಿಕರಿಪುರ ರೈಲ್ವೆ ಸ್ಟೇಷನ್ಗಳಲ್ಲಿ ಇದನ್ನು ಹೆಚ್ಚಾಗಿ ಇಳಿಸಲಾಗುತ್ತಿದೆ. ಕುಂಬಳೆ, ಉಪ್ಪಳಗಳಲ್ಲಿಯೂ ತಂಬಾಕು ಉತ್ಪನ್ನಗಳನ್ನು ಇಳಿಸಿ ಸಾಗಿಸಲಾಗುತ್ತಿದೆ. ಇಲ್ಲಿಂದ ಗ್ರಾಮೀಣ ಪ್ರದೇಶಗಳಿಗೆ ಹೋಗುವ ಬಸ್ಸುಗಳಲ್ಲಿ ಇವುಗಳನ್ನು ಕಳುಹಿಸಲಾಗುತ್ತಿದೆ. ಆದರೆ ಕೆಲವೊಮ್ಮೆ ಗುಪ್ತ ಮಾಹಿತಿ ಲಭಿಸಿದಲ್ಲಿ ಈ ರೈಲ್ವೆ ಸ್ಟೇಷನ್ಗಳಲ್ಲಿ ಪೊಲೀಸರು ತೆರಳಿ ತಪಾಸಣೆ ನಡೆಸಿ ತಂಬಾಕು ಉತ್ಪನ್ನಗಳನ್ನು ವಶಪಡಿಸಿಕೊಳ್ಳುತ್ತಾರೆ. ನ್ಯೂಸ್ ಡೆಸ್ಕ್ KCN. ಇತ್ತೀಚೆಗೆ ನಡೆದ ಕ್ರಿಕೆಟ್ ಪಂದ್ಯಾಟಕ್ಕೆ ಸಂಬಂಧಿಸಿದಂತೆ ಬೇಕೂರಲ್ಲಿ ಹಾಕಿದ ಉದ್ರೇಕಕಾರಿ ಫ್ಲೆಕ್ಸಿಗೂ ನಮ್ಮ ಬಳಗಕ್ಕೂ ಯಾವುದೇ ಸಂಬಂಧವಿಲ್ಲವೆಂದು ಹಿರಣ್ಯ ಯುವಕ ವೃಂದದ ಪದಾಧಿಕಾರಿಗಳು ಮಂಜೇಶ್ವರದಲ್ಲಿ ಸುದ್ದಿಗೋಷ್ಠಿ ಕರೆದು ಸ್ಪಷ್ಟನೆ ಇತ್ತಿದ್ದಾರೆ. ಈ ಬಗ್ಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಹರಡಿರುವ ಸುದ್ದಿ ತಪ್ಪು ತಿಳುವಳಿಕೆಯಿಂದ ಉಂಟಾಗಿದೆ ಎಂದು ಅವರು ಹೇಳಿದರು. ಇತ್ತೀಚೆಗೆ ನಡೆದ ಕ್ರಿಕೆಟ್ ಪಂದ್ಯಾಟಕ್ಕೆ ಸಂಬಂಧಿಸಿ ಬೇಕೂರಲ್ಲಿ ಕೋಮು ಭಾವನೆಯನ್ನು ಕೆರಳಿಸುವಂತಹ ಉದ್ರೇಕಕಾರಿ ಫ್ಲೆಕ್ಸ್ ಹಾಕಿರುವ ವಿಷಯಕ್ಕೂ ನಮಗೂ ಯಾವುದೇ ಸಂಬಂಧವಿಲ್ಲ. ಕಳೆದ ಕೆಲ ದಿನಗಳಿಂದ ಸಾಮಾಜಿಕ ಜಾಲತಾಣಗಳಲ್ಲಿ ಹಾಗೂ ಕೆಲವೊಂದು ಸುದ್ದಿ ಮಾಧ್ಯಮಗಳಲ್ಲಿ ಈ ಬಗ್ಗೆ ತಮ್ಮ ಸಂಘಟನೆಯ ಹೆಸರಲ್ಲಿ ಅಪಪ್ರಚಾರ ನಡೆಯುತ್ತಿದೆ. ಇದು ತಪ್ಪು ಕಲ್ಪನೆಯಿಂದಾಗಿ ನಡೆದಿದೆ ಎಂದು ಹಿರಣ್ಯ ಯುವಕ ವೃಂದದ ಪದಾಧಿಕಾರಿಗಳು ತಿಳಿಸಿದರು. ನಮ್ಮ ಊರಿನಲ್ಲಿ ನಾವು ಮಾಡುವಾಗ ಎಲ್ಲ ಜಾತಿಯವರು ಎಲ್ಲ ಸೇರಿಕೊಂಡು ಒಟ್ಟಿಗೆ ಮಾಡುವಂತಹ ಇಂತಹ ಈ ಊರಿನಲ್ಲಿ ಕೇವಲ ಹಿಂದೂಗಳಿಗೆ ಮಾತ್ರ ಅನ್ನುವಂಥ ವಿಷಯ ಬಂದರೆ ಅದು ಖಂಡಿತ ತಪ್ಪಾಗ್ತದೆ. ಅವರು ಕೂಡ ತಪ್ಪನ್ನು ಒಪ್ಪಿಕೊಂಡು ನಾವು ಪೊಲೀಸ್ ಸ್ಟೇಷನ್ಗೆ ಹೋದ್ವಿ. ಕುಂಬ್ಳೆಗೆ ಹೋಗಿ ಆ ಮಕ್ಕಳ ಮೂಲಕವೇ ನಮ್ಮ ತಪ್ಪಾಯಿತು ಅಂತ ಕೇಳಿಸಿ ಅಲ್ಲಿ ಆ ಆಟವನ್ನು ಕೂಡ ರದ್ದು ಮಾಡಿ ಕ್ಯಾನ್ಸಲ್ ಮಾಡಿ ಬಂದಿದ್ದೇವೆ. ಇದು ತುಂಬಾ ನಮಗೆ ಬೇಸರದ ಸಂಗತಿ. ಯಾಕಂದ್ರೆ ಹಿರಣ್ಯ ಬಾಯ್ಸ್ ಅಂತ ಇರೋ ಇನ್ವಿಟೇಷನ್ ಕೂಡ ಅವರು ಮಾಡಲಿಲ್ಲ, ಕೇವಲ ವಾಟ್ಸಪ್ ಅಲ್ಲಿ ಹಾಕಿದಂತ ಒಂದು ಸ್ಟೇಟಸ್ ಅಷ್ಟೇ. ಮಂಜೇಶ್ವರದಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಹಿರಣ್ಯ ಯುವಕ ವೃಂದದ ಪದಾಧಿಕಾರಿಯಾಗಿರುವ ಸುರೇಶ್ ಶೆಟ್ಟಿ ಜೋಡುಕಲ್ಲು, ದೀಕ್ಷಿತ್ ಪೂಜಾರಿ, ಉಮೇಶ್ ಶೆಟ್ಟಿ ಬೊಳ್ಳಾರು, ಈಶ್ವರ ಪೂಜಾರಿ ಬೇಕೂರು ಹಾಗೂ ಧನಂಜಯ ಶೆಟ್ಟಿ ಬೇಕೂರು ಉಪಸ್ಥಿತರಿದ್ದರು. ವ್ಯಕ್ತಿಯೋರ್ವರು ಕಾಲೋನಿಯ ಕೊಳವೆಬಾವಿ ಹಾನಿಗೈದಿರುವುದಾಗಿ ಆರೋಪವಿದ್ದಿದೆ. ಮಂಗಲ್ಪಾಡಿಯ ಪಚ್ಚಲಂಪಾರದಲ್ಲಿ ಕೃತ್ಯ ಬೆಳಕಿಗೆ ಬಂದಿದ್ದು, ಈ ಸಂಬಂಧ ಅಧಿಕಾರಿಗಳಿಗೆ ದೂರು ನೀಡಲಾಗಿದೆ. ಉಪ್ಪಳದ ಮಂಗಲ್ಪಾಡಿ ಗ್ರಾಮ ಪಂಚಾಯತ್ನ 2ನೇ ವಾರ್ಡ್ ವ್ಯಾಪ್ತಿಯಲ್ಲಿ ಪಚ್ಚಲಂಪಾರೆ ಪರಿಶಿಷ್ಟ ಜಾತಿ ಕಾಲೋನಿ ಇದೆ. ಇಲ್ಲಿ ಹಲವಾರು ವರ್ಷಗಳ ಹಿಂದೆ ಪಂಚಾಯತ್ನ ವತಿಯಿಂದ ಕೊಳವೆಬಾವಿ ನಿರ್ಮಿಸಲಾಗಿತ್ತು. ಆದರೆ ಇದೀಗ ಕೊಳವೆಬಾವಿ ಹಾಗೂ ಅದರ ಪೈಪನ್ನು ಖಾಸಗಿ ವ್ಯಕ್ತಿಯೋರ್ವರು ಮನೆಯ ಕಡೆ ತೆರಳಲು ದಾರಿ ಮಾಡುವುದೆಂಬ ನೆಪದಲ್ಲಿ ಪಂಚಾಯತ್ನಿಂದ ಅಂಗೀಕಾರವನ್ನು ಪಡೆದಿರುವುದಾಗಿ ಸುಳ್ಳು ಹೇಳಿ ನಾಶಗೈದಿರುವುದಾಗಿ ಇಲ್ಲಿನ ನಿವಾಸಿಗಳು ಆರೋಪಿಸಿದ್ದಾರೆ. ಪೈಪುಗಳನ್ನು ಒಡೆದು ಹಾಕಿ ಕೊಳವೆಬಾವಿ ಮುಚ್ಚಿ ತುಂಡರಿಸಲಾದ ಪೈಪುಗಳನ್ನು ಅಲ್ಲೇ ಬದಿಯಲ್ಲಿರಿಸಲಾಗಿದೆ. ಇದೀಗ ಪರಿಶಿಷ್ಟ ಜಾತಿ ಕಾಲೋನಿಯ ಕುಟುಂಬಗಳಿಗೆ ನೀರಿನ ಆಶ್ರಯವಾಗಿದ್ದ ಈ ಕೊಳವೆಬಾವಿ ನಾಶವಾದ ಹಿನ್ನೆಲೆಯಲ್ಲಿ ಕಾಲೋನಿ ನಿವಾಸಿಗಳಿಗೆ ನೀರಿಲ್ಲದೆ ಪರಿತಪಿಸುವಂತಹ ಸ್ಥಿತಿ ಬಂದೊದಗಿದೆ ಎಂದು ದೂರಲಾಗಿದೆ. ಈ ಬಗ್ಗೆ ಪಂಚಾಯತ್ ಸದಸ್ಯರಲ್ಲಿ ಹಾಗೂ ಅಧ್ಯಕ್ಷರಲ್ಲಿ ವಿಚಾರಿಸಿದಾಗ ಕೊಳವೆಬಾವಿಯನ್ನು ತೆಗೆಯಲು ಯಾವುದೇ ಅಂಗೀಕಾರ ನೀಡಿಲ್ಲವೆಂಬುದಾಗಿ ಸಮಜಾಯಿಷಿತ್ತಿರುವುದಾಗಿ ಕಾಲೋನಿ ನಿವಾಸಿಗಳು ಹೇಳುತ್ತಾರೆ. ಇಂದು
ಸುಮಾರು 10-12 ವರ್ಷದ ದುಂಬು ಇತ್ತಿನಂಚಿನ ಬೋರು ಸಾಧಾರಣ ನೀರು ಒಯ್ಕಲ ಕಮ್ಮಿ ಇಜ್ಜಿ ಎಡ್ಡೆ ನೀರ್ದ ಒಂಜಿ ಬೋರ್ ಆದಿತ್ತು ಎಂಕ್ಲ 10-25 ಇಲ್ಲದಕ್ಲು ಪರೊಂದಿತ್ತಿನ ಈ ಬೋರ್ದ ನೀರನ್ನು ಇನಿ ಆ ಬೋರ್ನು ಅಡಿರ್ದೆ ಗರ್ತದೆತ್ತೇರು ಇನಿ ಪೋರ ಸಾದಿಜ್ಜಿನಂದು ಗರ್ತದೆತ್ತಿನಂಚಿನ ನೆತ್ತ ಪರಿಸರದ ಇಲ್ಲ ಹಾಕೊಂಡು ಇತ್ತ ನಾನು ಮಿತ್ತಗೆ ನಾನು ನೀರು ಪರ್ಪುಣಂಚಿನ ಎಂಕ್ಲ ಗತಿನು ಈ ಗ್ರಾಮ ಪಂಚಾಯತ್ಲ ಅಂಚನೆ ಮುಲ್ಪದ ಇತ್ತಿನಕ್ಲ ಐನು ಈ ದೆತ್ತಿನಕ್ಲು ಅಕ್ಲು ಪಿರನೇ ಇಂದು ಐನು ಸರಿಮಂತ ಕೊರುಡು ಎಂಕ್ಲ ಕೇನಾಗ ಪನ್ಪೇರು ಅಕ್ಲು ಎಂಕ್ಲ ಕೇನಾರ ಪಣ ಪನ್ಪೇರು ಎಂಕ್ಲ ಪಂಚಾಯತ್ ಪರ್ಮಿಷನ್ ದೆತ್ತು ಅನ್ನಂದು. ಈ ಬಗ್ಗೆ SMS ಇಲಾಖೆ ಹಾಗೂ ಜಿಲ್ಲಾಧಿಕಾರಿ ಮತ್ತು ಮಂಗಲ್ಪಾಡಿ ಗ್ರಾಮ ಪಂಚಾಯತ್ಗೆ ದೂರು ನೀಡಲಾಗಿದೆ. ಈ ಹಿನ್ನೆಲೆಯಲ್ಲಿ ಸಂಬಂಧಪಟ್ಟವರು ತಕ್ಷಣ ತಪ್ಪಿತಸ್ಥನ ವಿರುದ್ಧ ಕ್ರಮ ಕೈಗೊಳ್ಳಬೇಕು. ಇಲ್ಲವಾದರೆ ಮುಂದಿನ ದಿನಗಳಲ್ಲಿ ಪ್ರತಿಭಟನೆಗೆ ಮುಂದಾಗುವುದಾಗಿ ಕಾಲನಿ ನಿವಾಸಿಗಳು ಎಚ್ಚರಿಸಿದ್ದಾರೆ. ಅಬ್ದುಲ್ ರೆಹಮಾನ್ ಉದ್ಯಾವರ, ನ್ಯೂಸ್ ಬ್ಯೂರೋ, ಮಂಜೇಶ್ವರ. ಕಾಸರಗೋಡು BRCಯ ಮುಂದಾಳತ್ವದಲ್ಲಿ ಈ ವರ್ಷದ ಭಿನ್ನಚೇತನರ ವಾರಾಚರಣೆಗೆ ಚಾಲನೆ ಲಭಿಸಿತು. ನಾಯ್ಮಾರ್ ಮೂಲೆಯ ತಾನ್ಬೇವುಲ್ ಹೈಯರ್ ಸೆಕೆಂಡರಿ ಶಾಲೆಯಲ್ಲಿ ಡಂಗುರ ಮೆರವಣಿಗೆಯೊಂದಿಗೆ ಭಿನ್ನಚೇತನ ವಾರಾಚರಣೆ ಆರಂಭಗೊಂಡವು. ಕಾಸರಗೋಡು BRC ಆಶ್ರಯದಲ್ಲಿ ಈ ವರ್ಷದ ಭಿನ್ನಚೇತನರ ವಾರಾಚರಣೆಗೆ ನಾಯ್ಮಾರ ಮೂಲೆ TIHSSನಲ್ಲಿ ಚಾಲನೆ ನೀಡಲಾಯಿತು. ವಾರಾಚರಣೆಯ ಅಂಗವಾಗಿ ನಡೆದ ಡಂಗುರ ಮೆರವಣಿಗೆಗೆ ಜಿಲ್ಲಾಧಿಕಾರಿ ಡಾಕ್ಟರ್ D ಸಜಿತ್ ಬಾಬು ಪತಾಕೆ ತೋರಿಸುವ ಮೂಲಕ ಚಾಲನೆ ನೀಡಿದರು. ಜಿಲ್ಲಾ ಪ್ರೋಗ್ರಾಮ್ ಆಫೀಸರ್ B ಗಂಗಾಧರನ್, BPO T ಕಾಸಿಂ, CA ಹಸೈನಾರ್, ಸುಲೈಖಾ, TP ಮೊಹಮ್ಮದ್ ಅಲಿ, P ನಾರಾಯಣನ್, P ಮೂಸಕುಟ್ಟಿ, K ಅಶೋಕನ್, ಸುನೀನಾ ಆರ್ ನಾಯ್ಕ್ ಮೊದಲಾದವರು ಮಾತನಾಡಿದರು. ಸಾಮಾಜಿಕ ಸುರಕ್ಷಾ ಮಿಷನ್ ವಯೋಮಿತ್ರ ಹಾಗೂ ಆರೋಗ್ಯ ಇಲಾಖೆಯ ಸಂಯುಕ್ತ ವತಿಯಿಂದ ಉಚಿತ ದಂತ ತಪಾಸಣಾ ಶಿಬಿರ ಜರುಗಿತು. ಕಾಂಜಂಗಾಡಲ್ಲಿ ನಡೆದ ಶಿಬಿರಕ್ಕೆ ನಗರಸಭೆಯ ವೈಸ್ ಚಾನ್ಸಲರ್ ಎಲ್ ಸುಲೈಖಾ ಚಾಲನೆ ಇತ್ತರು. ಕಾಂಜಂಗಾಡು ನಗರಸಭೆ ಅಡಿಯಲ್ಲಿ ಸಾಮಾಜಿಕ ಸುರಕ್ಷಾ ಮಿಷನ್ ವಯೋಮಿತ್ರ ಹಾಗೂ ಆರೋಗ್ಯ ಇಲಾಖೆಯ ಸಂಯುಕ್ತ ಮುಂದಾಳತ್ವದಲ್ಲಿ ಉಚಿತ ದಂತ ತಪಾಸಣಾ ಶಿಬಿರ ಕಾಂಜಂಗಾಡಲ್ಲಿ ಜರುಗಿತು. ಹಿರಿಯ ನಾಗರಿಕರಿಗೆ ಗೋಸ್ಕರ ನಡೆದ ದಂತ ತಪಾಸಣಾ ಶಿಬಿರವನ್ನು ನಗರಸಭಾ ವೈಸ್ ಚೇರ್ಪರ್ಸನ್ എൽ സുലൈഖ ഉദ്ഘാടിച്ചു. കേരളത്തിലല്ല നമ്മൾ വയോമിത്ര ക്ലിനിക്ക് വെച്ചിരിക്കുന്നത്. ഓരോ വാർഡിനകത്തും ഇത്തരം ശാരീരികമായും അല്ലെങ്കിൽ മാനസികമായും പ്രയാസം അനുഭവപ്പെടുന്നവരൊക്കെ ഒരു കേന്ദ്രത്തിൽ എത്തിച്ചേരുന്നതിനോ അവരുടെ ബുദ്ധിമുട്ട് മനസ്സിലാക്കിക്കൊണ്ട് നമ്മൾ വാർഡിനകത്ത് തന്നെ ക്ലിനിക്ക് ഏർപ്പെടുത്തിയിരിക്കുകയാണ്. അപ്പോൾ നിങ്ങൾക്ക് എത്തിച്ചേരാൻ വേണ്ടിയുള്ള സൗകര്യം വളരെ എളുപ്പത്തിൽ തന്നെ നമ്മൾ താമസിക്കുന്ന ചുറ്റുപാടിൽ തന്നെ ഇങ്ങനൊരു ക്ലിനിക്ക് വന്നപ്പോൾ നമുക്ക് എത്തിച്ചേരാൻ വളരെ എന്താ പറയുന്നത് എളുപ്പമാണല്ലേ. ಕಾಂಜಂಗಾಡು ನಗರಸಭಾಂಗಣದಲ್ಲಿ ನಡೆದ ಶಿಬಿರದ ಅಧ್ಯಕ್ಷತೆಯನ್ನು ನಗರಸಭಾ ಕ್ಷೇಮಾಭಿವೃದ್ಧಿ ಸ್ಥಿರಸ್ಥಾಯಿ ಸಮಿತಿ ಅಧ್ಯಕ್ಷೆ ಗಂಗಾ ರಾಧಾಕೃಷ್ಣ ವಹಿಸಿದ್ದರು. ಸ್ಟ್ಯಾಂಡಿಂಗ್ ಕಮಿಟಿ ಚೇರ್ಮನ್ ಮೊಹಮ್ಮದ್ ಮುರಿಯನಾಬಿ, ಉಣ್ಣಿಕೃಷ್ಣ, ಸುಕುಮಾರನ್ ಮಾಸ್ಟರ್, ಡಾಕ್ಟರ್ ಪವಿತ್ರ ಮೊದಲಾದವರು ಮಾತನಾಡಿದರು. ವಯೋಮಿತ್ರ ಕೋಆರ್ಡಿನೇಟರ್ ಅಶ್ರಫ್ ಸ್ವಾಗತ ಕಾರ್ಯನಿರ್ವಹಿಸಿದರೆ ಡೆಪ್ಯೂಟಿ ಮಾಸ್ ಮೀಡಿಯಾ ಆಫೀಸರ್ ಅರುಣ್ ಲಾಲ್ ಧನ್ಯವಾದ ಅರ್ಪಿಸಿದರು. KCB ಆಫೀಸರ್ಸ್ ಅಸೋಸಿಯೇಷನ್ನ ಮುಂದಾಳತ್ವದಲ್ಲಿ ಪ್ರಶ್ನೋತ್ತರಾವಳಿ ಸ್ಪರ್ಧೆ ಹಮ್ಮಿಕೊಳ್ಳಲಾಯಿತು. ಹೊಸದುರ್ಗ ಸರ್ಕಾರಿ ಹೈಯರ್ ಸೆಕೆಂಡರಿ ಶಾಲೆಯಲ್ಲಿ ನಡೆದ ಜಿಲ್ಲಾ ಮಟ್ಟದ ಸ್ಪರ್ಧೆಯಲ್ಲಿ 13 ತಂಡಗಳು ಪಾಲ್ಗೊಂಡಿದ್ದವು. KCB ಆಫೀಸರ್ಸ್ ಅಸೋಸಿಯೇಷನ್ನ ಮುಂದಾಳತ್ವದಲ್ಲಿ ಪವರ್ ಕ್ವಿಜ್ 2018 ಹಮ್ಮಿಕೊಳ್ಳಲಾಯಿತು. ಹೊಸದುರ್ಗ ಸರ್ಕಾರಿ ಹೈಯರ್ ಸೆಕೆಂಡರಿ ಶಾಲೆಯಲ್ಲಿ ನಡೆದ ಜಿಲ್ಲಾ ಮಟ್ಟದ ಕ್ವಿಜ್ ಸ್ಪರ್ಧೆಯಲ್ಲಿ ವಿವಿಧ ಹೈಯರ್ ಸೆಕೆಂಡರಿ ಕಾಲೇಜು ಹಾಗೂ ಪಾಲಿಟೆಕ್ನಿಕ್ ಶಿಕ್ಷಣ ಸಂಸ್ಥೆಗಳಿಂದ ವಿದ್ಯಾರ್ಥಿಗಳು ಪಾಲ್ಗೊಂಡರು. ಒಟ್ಟು 13 ತಂಡಗಳು ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದವು. CK ರದೀಶ್, ಸಂದೀಪ್ ರಾಧಾಕೃಷ್ಣ ಕ್ವಿಜ್ ಮಾಸ್ಟರ್ಗಳಾಗಿದ್ದರು. ಸೀತಾರಾಮ, P ಮಧುಸೂದನ, ರಮೇಶ್, DV ಮೊದಲಾದವರು ಮಾತನಾಡಿದರು. ಅನೀಶ್ ಬಾಬು ಸ್ಪರ್ಧಾ ವಿಜೇತರಿಗೆ ಬಹುಮಾನವನ್ನು ವಿತರಿಸಿದರು. ಕೇರಳ ರಾಜ್ಯ ಯುವಜನ ಆಯೋಗ ಹಾಗೂ ಮ್ಯಾಜಿಕ್ ಅಕಾಡೆಮಿಯ ಜಂಟಿ ವತಿಯಿಂದ ಮೈ ಕೇರಳ ತಿಳುವಳಿಕಾ ಮ್ಯಾಜಿಕ್ ಶೋ ಇದೇ ಶುಕ್ರವಾರ ಕಾಂಜಂಗಾಡಲ್ಲಿ ಜರುಗಲಿದೆ. ಸಿದ್ಧತೆಗಳು ಪೂರ್ಣಗೊಂಡಿರುವುದಾಗಿ ಆಯೋಜಕರು ಕಾಂಜಂಗಾಡಲ್ಲಿ ಸುದ್ದಿಗೋಷ್ಠಿ ಕರೆದು ತಿಳಿಸಿದ್ದಾರೆ. ಕೇರಳ ರಾಜ್ಯ ಯುವಜನ ಆಯೋಗ ಹಾಗೂ ಮ್ಯಾಜಿಕ್ ಅಕಾಡೆಮಿಯ ಜಂಟಿ ಮುಂದಾಳತ್ವದಲ್ಲಿ ಮೈ ಕೇರಳ ಬೋಧನಾ ಮ್ಯಾಜಿಕ್ ಶೋ ಹಮ್ಮಿಕೊಳ್ಳಲಾಗಿದೆ. ಕಾಂಜಂಗಾಡ್ನ ಟೌನ್ ಹಾಲಲ್ಲಿ ಇದೇ ಶುಕ್ರವಾರದಂದು ಮ್ಯಾಜಿಕ್ ಶೋ ಜರುಗಲಿದೆ. ಮಾದಕ ವಸ್ತು, ಲೈಂಗಿಕತೆ, ಸೈಬರ್ ಕ್ರೈಮ್ ಹಾಗೂ ಭಯೋತ್ಪಾದನಾ ಚಟುವಟಿಕೆಗಳ ಸುಳಿಗೆ ಯುವ ಜನಾಂಗ ಬೀಳುವುದನ್ನು ತಡೆಯಲು ಈ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಎಂದು ಆಯೋಜಕರು ತಿಳಿಸಿದರು. കേരള സംസ്ഥാന യുവജന കമ്മീഷനും സംസ്ഥാന മാജിക് അക്കാദമിയുമായി സഹകരിച്ചുകൊണ്ടാണ്
പ്രശസ്ത മാന്ത്രികൻ ഗോപിനാഥ് മുതുകാട് നേതൃത്വം കൊടുക്കുന്ന ഒരു മാജിക് ഷോ രാവിലെ 10:30 കാഞ്ഞങ്ങാട് ടൗൺ ഹാളിൽ സംഘടിപ്പിക്കുന്നു. യുവജനങ്ങളെ ബാധിക്കുന്ന വളരെ ഗുരുതരമായ അത്തരം പ്രശ്നങ്ങൾ, അത്തരം വിഷയങ്ങൾ കൈകാര്യം ചെയ്യുന്നത് അവരെ ബോധവൽക്കരിക്കുക എന്നുള്ളതാണ് പ്രധാനമായി ഈ ക്യാമ്പയിൻ്റെ ഭാഗമായി ഉദ്ദേശിക്കുന്നത്. ഇപ്പോൾ മദ്യമയക്കുമരുന്ന്, അതുപോലെ തന്നെ മറ്റ് സൈബർ കുറ്റകൃത്യങ്ങൾ, ഇത്തരം കാര്യങ്ങൾ യുവജനങ്ങളെ വല്ലാത്ത നിലയിൽ സ്വാധീനിച്ചുകൊണ്ടിരിക്കുകയാണ്. ಖ್ಯಾತ ಮ್ಯಾಜಿಕ್ ಮಾಂತ್ರಿಕ ಗೋಪಿನಾಥ್ ಮುದುಗಾಡ್ ರವರ ಮುಂದಾಳತ್ವದಲ್ಲಿ ನಡೆಯುವ ಮಾಯಾಜಾಲ ಪ್ರದರ್ಶನದೊಂದಿಗೆ ಸಂದೇಶ ರವಾನಿಸಲಾಗುವುದು. ಸಂಸದ ಪಿ ಕರುಣಾಕರನ್ ರವರು ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದಾರೆ. ಜಿಲ್ಲಾಧಿಕಾರಿ ಡಾಕ್ಟರ್ ಡಿ ಸಜಿತ್ ಬಾಬು, ಜಿಲ್ಲಾ ಪೊಲೀಸ್ ಅಧಿಕಾರಿ ಕೆಎಂ ಟೋಮಿ, ನಗರಸಭಾಧ್ಯಕ್ಷ ಬಿವಿ ರಮೇಶ್ ರವರು ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಳ್ಳಲಿರುವರು ಎಂದು ಆಯೋಜಕರು ಹೇಳಿದರು. ಕೇರಳ ಫೋಟೋಗ್ರಾಫರ್ಸ್ ಆ್ಯಂಡ್ ವಿಡಿಯೋಗ್ರಾಫರ್ಸ್ ಯೂನಿಯನ್ CATUವಿನ ಚಿರುವತ್ತೂರು ವಲಯ ಸಮ್ಮೇಳನ ಜರುಗಿತು. ಹೈಲೈನ್ ಪ್ಲಾಜಾ ಹಾಲಲ್ಲಿ ನಡೆದ ಸಮ್ಮೇಳನಕ್ಕೆ CATU ಕಾರ್ಯದರ್ಶಿ ಕೈನಿ ಕುഞ്ഞിಕೃಷ್ಣ ಚಾಲನೆ ಇತ್ತರು. ಕೇರಳ ಫೋಟೋಗ್ರಾಫರ್ಸ್ ಆ್ಯಂಡ್ ವಿಡಿಯೋಗ್ರಾಫರ್ಸ್ ಯೂನಿಯನ್ CATU ಚಿರುವತ್ತೂರು ವಲಯ ಸಮ್ಮೇಳನ ಜರುಗಿತು. ಚಿರುವತ್ತೂರಿನ ಹೈಲೈನ್ ಪ್ಲಾಜಾ ಹಾಲಲ್ಲಿ ನಡೆದ ಸಮ್ಮೇಳನವನ್ನು CATU ವಲಯ ಕಾರ್ಯದರ್ಶಿ കൈനി കുഞ്ഞികൃഷ്ണ ഉദ്ഘാടിಸಿದರು. നമുക്കെന്തിനാ രാഷ്ട്രീയം, നമുക്ക് രാഷ്ട്രീയം വേണ്ട എന്ന് പറയുന്ന ചില ആളുകൾ എല്ലാ മേഖലകളിലും ഈ രാഷ്ട്രീയം എന്ന് പറഞ്ഞ ചില ആളുകൾ അങ്ങനെ മനസ്സിൽ വെച്ച് പോകുന്നത് ഇതൊരു കക്ഷി രാഷ്ട്രീയത്തിൻ്റെ ഭാഗമാണ് എന്ന രീതിയിൽ. CATU ഏതെങ്കിലും കക്ഷി രാഷ്ട്രീയത്തിൻ്റെ ഭാഗമായോ അല്ലെങ്കിൽ ഏതെങ്കിലും പാർട്ടിയുടെ പ്രത്യേക രാഷ്ട്രീയ പാർട്ടിയുടെ ഒരു വാലായി പ്രവർത്തിക്കുന്ന സംഘടനയില്ല CATU. ವಿನೀಶ್ ರೈನ್ಬೋ ಅಧ್ಯಕ್ಷತೆ ವಹಿಸಿದರು. ಅಜೇಶ್ ವರದಿ ಮಂಡಿಸಿದರು. ವಿಜೇಶ್ ಬಾಬು, ಜಿತಿನ್ ಬಿ, ಸುರೇಶ್, ಹರೀಶ್, KV ಕುഞ്ഞിಕೃಷ್ಣ ಮೊದಲಾದವರು ಮಾತನಾಡಿದರು. ಅಜೇಶ್ ಸ್ವಾಗತ ಕಾರ್ಯ ನಿರ್ವಹಿಸಿದರೆ ವಿಜೇಶ್ ಧನ್ಯವಾದ ಅರ್ಪಿಸಿದರು. ಸಭಾ ಕಾರ್ಯಕ್ರಮದ ಬಳಿಕ ಫೋಟೋಗ್ರಫಿ ಸ್ಪರ್ಧೆ ಏರ್ಪಡಿಸಲಾಯಿತು. ಸ್ಪರ್ಧೆಯಲ್ಲಿ ಸತೀಶ್, ನವನೀತ್, ಪೊದುವಾಳ್, ಅರ್ಜುನ್ ಅನುಕ್ರಮವಾಗಿ ಮೊದಲ 3 ಸ್ಥಾನ ಗಳಿಸಿದರು. ತರುವಾಯ ನಡೆದ ಹೊಸ ಸಮಿತಿ ಪದಾಧಿಕಾರಿಗಳ ಆಯ್ಕೆಯಲ್ಲಿ ಅಧ್ಯಕ್ಷರಾಗಿ ವಿನೀಶ್ ರೈನ್ಬೋ ಹಾಗೂ ಕಾರ್ಯದರ್ಶಿಯಾಗಿ ವಿ ಅಜಯ್ ಕುಮಾರ್ ರವರನ್ನು ನೇಮಕ ಮಾಡಲಾಯಿತು. ಸರ್ಕಾರಿ ಸಂಸ್ಥೆಗಳಲ್ಲಿ ಕ್ಯಾಮರಾ ಅಳವಡಿಕೆಯ ಬದಲು ಫೋಟೋಗ್ರಫಿ ವಲಯಗಳಲ್ಲಿನ ಕೆಲಸಗಳನ್ನು ರಕ್ಷಿಸಬೇಕು ಎಂಬ ಮನವಿಯನ್ನು ಸರ್ಕಾರದ ಮುಂದಿಡಲು ಸಮ್ಮೇಳನದಲ್ಲಿ ನಿರ್ಧರಿಸಲಾಯಿತು. ಚೆರುವತ್ತೂರಿನ ನಾಲೆಲ್ಲಕಂಡ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ವಿಜ್ಞಾನ ಕಾರ್ಯಾಗಾರ ಹಮ್ಮಿಕೊಳ್ಳಲಾಯಿತು. ಜಿಲ್ಲೆಗಳಲ್ಲಿನ ಒಟ್ಟು 70 ಶಾಲೆಗಳಲ್ಲಿ ವಿಜ್ಞಾನ ಪಾರ್ಕ್ ನಿರ್ಮಿಸುವ ಕಾರ್ಯದ ಮುನ್ನುಡಿಯಾಗಿ ಈ ಕಾರ್ಯಾಗಾರ ನಡೆಸಲಾಯಿತು. ಶಾಲೆಯಲ್ಲಿ ವಿಜ್ಞಾನ ಪಾಠ ಕೇವಲ ಜ್ಞಾನ ಸಂಪಾದನೆ ಎಂಬುದರ ಹೊರತಾಗಿಯೂ ಈ ಜ್ಞಾನವನ್ನು ದಿನನಿತ್ಯದ ಜೀವನದಲ್ಲಿ ಬಳಸುವಂತೆ ಕೌಶಲ್ಯ ಬೆಳೆಸುವ ಗುರಿಯೊಂದಿಗೆ ಕಲಿಸಲಾಗುತ್ತಿದೆ. ಇದರ ಅಂಗವಾಗಿ ಸರ್ವ ಶಿಕ್ಷಣದ ಮುಂದಾಳತ್ವದಲ್ಲಿ ಜಿಲ್ಲೆಯಲ್ಲಿ 70 ಶಾಲೆಗಳಲ್ಲಿ ಶಾಸ್ತ್ರ ಪಾರ್ಕ್ಗಳನ್ನು ನಿರ್ಮಿಸಲು ಉದ್ದೇಶಿಸಲಾಗಿದೆ. ಇದರ ಮುನ್ನೋಡಿಯಾಗಿ 2 ದಿನದ ಕಾರ್ಯಾಗಾರ ಜರುಗಿತು. ಚೆರುವತ್ತೂರಿನ ನಾಲೆಲ್ಲಕಂಡ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಕಾರ್ಯಾಗಾರವನ್ನು ಹಮ್ಮಿಕೊಳ್ಳಲಾಯಿತು. ಎಡಿಸಿನ್, ಐನ್ಸ್ಟೀನ್, ಬೆರ್ನೋಳಿ, ನ್ಯೂಟನ್ ಎಂಬ ಹೆಸರಿನ ಗ್ರೂಪ್ ರಚಿಸಿ ಕಾರ್ಯಾಗಾರವನ್ನು ಹಮ್ಮಿಕೊಳ್ಳಲಾಯಿತು. ಸಮಾರಂಭವನ್ನು ಜಿಲ್ಲಾ ಪಂಚಾಯತ್ ಸದಸ್ಯ PC ಸುಬೇರ್ ಉದ್ಘಾಟಿಸಿದರು. ಆಯೋಜನಾ ಸಮಿತಿ ಚೇರ್ಪರ್ಸನ್ P ಗೀತಾ ಅಧ್ಯಕ್ಷತೆ ವಹಿಸಿದರು. ಸರ್ವ ಶಿಕ್ಷಣದ ರಾಜ್ಯ ಕೌನ್ಸಿಲೇಟ್ PK ಜಯರಾಜ್ ಮುಖ್ಯ ಅತಿಥಿಗಳಾಗಿ ಸಮಾರಂಭದಲ್ಲಿ ಪಾಲ್ಗೊಂಡರು. ಜಿಲ್ಲಾ ಯೋಜನಾಧಿಕಾರಿ PP ವೇಣುಗೋಪಾಲ್ ಯೋಜನೆಯನ್ನು ವಿವರಿಸಿದರು. ಯು ಸುಮಿತ್ರಾ, KV ಶ್ರೀಜಾ, K ಜಯಪ್ರದ, MP ಸಂತೋಷ್, ಜಯೇಶ್ ಮೊದಲಾದವರು ಮಾತನಾಡಿದರು. 7 ಜಿಲ್ಲೆಗಳಿಂದಾಗಿ ಒಟ್ಟು 70 ಮಂದಿ ವಿಜ್ಞಾನ ಶಿಕ್ಷಕರು ಕಾರ್ಯಾಗಾರದಲ್ಲಿ ಪಾಲ್ಗೊಂಡಿದ್ದರು. ಸಮಾರಂಭದ ಅಂಗವಾಗಿ ಆತಿಥೇಯತ್ವ ವಹಿಸಿದ್ದ ಚೆರುವತ್ತೂರಿನ ನಾಲೆಲ್ಲಕಂಡ ಹಿರಿಯ ಪ್ರಾಥಮಿಕ ಶಾಲೆಗೆ ಶಾಸ್ತ್ರ ಪಾರ್ಕನ್ನು ನೀಡಲಾಯಿತು. ಸಂಸದ P കരുണാകരൻ ಅವರು ಶಾಲೆಗೆ പാർക്കನ್ನು സമർപ്പിಸಿದರು. പുതിയ രീതിയിൽ സയൻസ് പഠനം കൊണ്ട് ഉദ്ദേശിക്കുന്ന കേവലമായിട്ടുള്ള കുറേ ശാസ്ത്രീയ അറിവുകൾ കുട്ടികൾ ഉണ്ടാക്കൽ മാത്രമല്ല, അങ്ങനെ കുട്ടികൾ ക്ലാസ് മുറിയിൽ വെച്ച് നേടുന്ന അറിവിനെ നിത്യജീവിത സന്ദർഭങ്ങളിൽ പ്രയോഗിക്കുന്നത് കാണാനും അതുവഴി കുട്ടികൾക്ക് തന്നെ പുതിയ പുതിയ സന്ദർഭങ്ങൾ കണ്ടെത്താനൊക്കെ സാധിക്കണം. അപ്പോൾ അങ്ങനെ വേണമെങ്കിൽ നമ്മളെ ജീവിതത്തിൽ കാണുന്ന ശാസ്ത്ര ഉപകരണങ്ങൾ, ശാസ്ത്ര സംവിധാനങ്ങൾ അതൊക്കെ തന്നെ കുട്ടികൾക്ക് കണ്ട് അതിലെന്ത് ശാസ്ത്ര തത്വമാണ് പ്രയോഗിച്ചിരിക്കുന്നത് എന്ന് മനസ്സിലാക്കാനും അന്വേഷിക്കാനുള്ള അവസരങ്ങൾ കൊടുക്കണം. ക്ലാസ് മുറിയിൽ ശാസ്ത്രീയമായ അറിവ് നിർമ്മാണം ലബോറട്ടറി പ്രവർത്തനം വഴിയൊക്കെ നടക്കും. പക്ഷേ അങ്ങനെ ഉണ്ടാകുന്ന അറിവിനെ നിത്യജീവിതത്തിൽ പ്രയോഗിച്ചിട്ടുള്ള ഒട്ടേറെ സന്ദർഭങ്ങൾ ഒരുക്കാൻ വേണ്ടി സാധിക്കണം. അതിൻ്റെ ഭാഗമായിട്ടുള്ള ഒരു ഒന്നാമത്തെ ശ്രമമാണ് സ്കൂളുകളിൽ ശാസ്ത്ര പാർക്ക് നിർമ്മിക്കുക. ಕೊನೆಗೆ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಜಿಲ್ಲೆಯ ಖಾಸಗಿ ಆಸ್ಪತ್ರೆಯ ದಾದಿಯರು ಘೋಷಿಸಿದ ಕೆಲಸ ಸ್ಥಗಿತ, ಮುಷ್ಕರ ಮುಂದೂಡಿಕೆ.
ಲೇಬರ್ ಆಫೀಸರ್ ಸಮಕ್ಷಮ ನಡೆದ ಮಾತುಕತೆ ವೇಳೆ ಒಡಂಬಡಿಕೆ. ಕಾಸರಗೋಡಲ್ಲಿ ನಿಷೇಧಿತ ತಂಬಾಕು ಉತ್ಪನ್ನಗಳ ಪತ್ತೆಗೆ ಕಾರ್ಯಾಚರಣೆ. ಅಣಂಗೂರಲ್ಲಿ ರಕಂ ವ್ಯಾಪಾರಿಯ ಗೋದಾಮಿನಿಂದ 50 ಲಕ್ಷ ರೂಪಾಯಿಗಳ ತಂಬಾಕು ಉತ್ಪನ್ನ ವಶ, ಓರ್ವನ ಸೆರೆ. ಜಿಲ್ಲೆಗೆ ಕರ್ನಾಟಕದಿಂದ ಎಗ್ಗಿಲ್ಲದೆ ಸರಬರಾಜಾಗುತ್ತಿರುವ ತಂಬಾಕು ಉತ್ಪನ್ನಗಳು, ತರಕಾರಿ ಲಾರಿಗಳಲ್ಲಿ ಬಚ್ಚಿಟ್ಟು ಸಾಗಿಸಲಾಗುತ್ತಿರುವ ನಿಷೇಧಿತ ಮಾದಕ ವಸ್ತುಗಳು. ಕಾಸರಗೋಡು ಬಿಆರ್ಸಿಯ ಮುಂದಾಳತ್ವದಲ್ಲಿ ಭಿನ್ನಚೇತನರ ವರ್ಷಾಚರಣೆ. ನಾಯಮ್ಮಾರ್ ಮೂಲೆ ತಾನ್ಬಿಯುಲ್ ಹೈಯರ್ ಸೆಕೆಂಡರಿಯಲ್ಲಿ ಜಿಲ್ಲಾಧಿಕಾರಿಗಳಿಂದ ಉದ್ಘಾಟನೆ. ಬೇಕೂರಲ್ಲಿ ಹಾಕಿದ ಉದ್ರೇಕಕಾರಿ ಪೋಸ್ಟರಿಗೂ ನಮಗೂ ಸಂಬಂಧವಿಲ್ಲ. ಸಾಮಾಜಿಕ ಜಾಲತಾಣಗಳಲ್ಲಿ ತಪ್ಪು ತಿಳುವಳಿಕೆಯಿಂದಾಗಿ ಈ ರೀತಿ ಸುದ್ದಿ ಹಬ್ಬಿರುವುದಾಗಿ ಸ್ಪಷ್ಟನೆ ನೀಡಿದ ಹಿರಣ್ಯ ಯುವಕ ವೃಂದ. ಮಂಜೇಶ್ವರದಲ್ಲಿ ಸುದ್ದಿಗೋಷ್ಠಿ ಕರೆದು ಹೇಳಿಕೆ. ಪಚ್ಚಲಂಪಾರೆ ಪರಿಶಿಷ್ಟ ಕಾಲನಿಯ ಕೊಳವೆಬಾವಿ ಹಾನಿಗೈದಿರುವ ಬಗ್ಗೆ ಆರೋಪ. ದಾರಿಯ ನೆಪದಲ್ಲಿ ವ್ಯಕ್ತಿಯೋರ್ವರು ಕೃತ್ಯ ಎಸಗಿರುವುದಾಗಿ ಕಾಲನಿ ನಿವಾಸಿಗಳು ನೀಡಿದ್ರು ದೂರು. ಇಲ್ಲಿಗೆ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.